ತಾಯಿ ಅಂತಂದರೆ ತನಗೇನು ಇಲ್ಲ ಅಂತಂದ್ರೂ ಮಕ್ಕಳು ಬೇಕಂದಿದ್ದು ಕಷ್ಟಪಟ್ಟು ಹೆಂಗಾದರೂ ಕೊಡ್ತಾಳೆ. ತಾಯಿ ಋಣ ತೀರ್ಸೋಕ್ಕಾಗಂಗಿಲ್ಲ. ಎಂತಹ ಕೆಲಸ ಮಾಡಿದ್ರು ಆಕೆ ನಮಗೆ ಮೇಲೆ ಪಟ್ಟ ಒಂದು ಶ್ರಮ ಐತಲ್ಲ, ಅದನ್ನು ನಾವು ಎಷ್ಟೇ ದುಡಿದ್ರೂ ತೀರ್ಸೋಕ್ಕಾಗಲ್ಲ ಅಂತ ಎಷ್ಟೆಲ್ಲ ತಾಯಿನ ಹೊಗಳ್ತೀವಿ, ಆರಾಧಿಸ್ತೀವಿ, ಪೂಜಿಸ್ತೀವಿ. ಜೀವನ ಪೂರ್ತಿ ಅವರ ನೆನಪಲ್ಲೇ ನಾವು ಜೀವನ ಕಳಿತೀವಿ, ಅವ್ರು ಇಲ್ಲ ಅಂದ್ರೂ. ಆದರೆ ಇಲ್ಲಿ ಒಂದು ಘಟನೆ ನಡೆದೈತಿ. ಏನಪ್ಪ ಅಂತಂದ್ರೆ, ತನ್ನ ಸ್ವಂತ ಮಗನನ್ನು, ಅದು 1.5 ವರ್ಷದ ಎಳೆ ಕೂಸು, ಆ ಕೂಸನ್ನು ತಾನು ಪ್ರೀತಿ ಮಾಡಿದ ಹುಡುಗನ ಜೊತೆ ಸೇರಿಬಿಟ್ಟ ಒಂದು ತಾಯಿ ತನ್ನ ಮಗನನ್ನು ಸಾಯಿಸಾಳ. ನಿಜವಾಗ್ಲೂ ಇದು ಒಂಥರ ಹೃದಯ ವಿದ್ರಾವಕ ಕತೆ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಇಂತಹ ತಾಯಂದ್ರು ಅದಾರೇನೋ ಅಂಥೇಳಿ ಅನಿಸ್ತೈತಿ. ಎಷ್ಟೋ ತಾಯಂದ್ರಿಗೆ ಮಕ್ಕಳಾಗಿರಂಗಿಲ್ಲ ರೀ. ದೇವರ ಹತ್ರ ಎಷ್ಟು ಹರಕೆ, ಪೂಜೆ, ಪುನಸ್ಕಾರ, ಉಪವಾಸ ಎಷ್ಟೆಲ್ಲ ಹಿಡಿತಾರೆ. ದೇವರು ನನಗೊಂದು ಮಗು ಕೊಟ್ಬಿಡಪ್ಪ, ಈ ಬಂಜೆತನದಿಂದ ನನಗೆ ಸಹಿಸ್ಕೊಳಕ್ಕೆ ಆಗ್ತಾಯಿಲ್ಲ 4 ಜನದ ಮಾತನ್ನು ಅಂಥೇಳಿ ಎಷ್ಟೊಂದು ಗೋಗರಿತಾರೆ ದೇವ್ರ ಮುಂದೆ. ಅಂಥವರಿಗೆ ದೇವರು ಒಂದು ಮಗುನ ಕರುಣಿಸಲ್ಲ. ಇಂತಹ ಮನಸ್ಸು, ವ್ಯಾಘ್ರ ಮನಸ್ಸನ್ನು ಇಟ್ಕೊಂಡಂಥ ಹೆಣ್ಣು ಮಕ್ಕಳಿಗೆ ದೇವರು ಕೊಡ್ತಾನೆ. ಅದು 1.5 ವರ್ಷದೊಳಗೆ ಜೀವ ಕಳೆಯುವಂತಹ ಮಗುನ ಕೊಟ್ಟಾನಂತಂದ್ರೆ ಅಂಥ ಮಕ್ಕಳನ್ನ ಕೊಡೋದೇ ಬೇಡ ಅಲ್ಲ ಜೀವನದಲ್ಲಿ. ಹುಟ್ಟಿಲ್ಲ ಇನ್ನು ನೆಟ್ಗ, ಜಗತ್ತೇನಂತ ಹೇಳಿ ನೋಡಿಲ್ಲ. 1.5 ವರ್ಷದ ಹುಡುಗಾರಿ ಅವ. ಆ ಒಂದು ಹುಡುಗನ್ನ ಸಾಯ್ಸಕ್ಕಾರೋ ಆ ಒಂದು ಹೆತ್ತ ಕರುಳಿಗರೆ ಹೆಂಗೆ ಬರ್ತೈತಿ. ಈಗ ಒಂದು ತಾಯಿ ಒಂದು ಮಗು ಅಂಬಾಗಲ್ಲಿ ಇಟ್ಕೊಂತ ಎಲ್ಲರೂ ಹೋಗುವಾಗ ಬಿತ್ತಂದ್ರೆ ಕಳಚೂರು ಅಂತಿದ್ದಕ್ಕೆ ಮಾಡೋ ಕೆಲಸ ಬಿಟ್ಟು ಓಡಿ ಬರ್ತಾಳೆ, ಏನಾತಪ್ಪ ಮಗನ ಅಂತ ಹೇಳಿ ಕೇಳಕ್ಕೆ. ಆದರೆ ಇಲ್ಲಿ ತನ್ನ ತಾಯಿ ತನ್ನ ಮಗು ಮೇಲೆ ಒಂದಿಷ್ಟು ಕರುಣೆ ಇಲ್ಲದೆ ಒಂದು ಪ್ರಿಯಕರನಿಗೋಸ್ಕರ ತನ್ನ ಹೆತ್ತ ಕರುಳನ್ನೇ ಸಾಯಿಸಿದಾಳೆ. ಅದೆಂತಹ ಕರಳಿದ್ದಿತ್ತು. ಆ ಕರಳಿಗೆ ಕಲ್ಲು ಬಡಿಲಿ ಒಂದಿಷ್ಟಾದ್ರೂ ಆ ಒಂದು ಮಗು ನಂದು ಮಗು, ಇದು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ್ದು. ಕೇವಲ ಒಂದು ಪುರುಷನಿಗೋಸ್ಕರ ತನ್ನ ಮಗನನ್ನೇ ಕೊಲೆ ಮಾಡ್ದೆ. ನಿಜವಾಗ್ಲೂ ಇದನ್ನು ಕೇಳಿದ್ರೆ ಎಂತಹ ರಕ್ತನೂ ಕೊತ ಅಂತ ಕುದೀತೈತಿ. ಇಂಥ ಹೆಣ್ಮಕ್ಳು ಇರೋಕ್ಕಿಂತ ಸಾಯ್ದ ಚಲೋ ಅಂತೇಳಿ ಭಾಳ ಅನ್ನಿಸ್ತೈತಿ. ನಿಜ, ಇದು ಕೇರಳದೊಳಗೆ ನಡೆದಂತಹ ಒಂದು ಘಟನೆ. ತಿರುವನಂತಪುರದೊಳಗೆ ಆಗಿರೋದೊಂದು ಘಟನೆ ಇದು, ನೆಲಮಂಗಲ ಅನ್ನೋ ಊರೊಳಗೆ. ಸೊ ಈ ಒಂದು ಹುಡುಗಂದು ನೆಲಮಂಗಲ ಊರಿರ್ತದ. ಇವ ಡ್ರೈವರ್ ಕೆಲಸ ಮಾಡಕ್ಕೆ ಹೋಗಿರ್ತಾನೆ ಎಲ್ಲಿ, ಕೇರಳದೊಳಗೆ. ಆ ಹುಡುಗನ ಹೆಸರು ಆಸ್ಕರ್ ಅಂತ ಇರ್ತೈತಿ. ಫೋಟೋ ಹಾಕ್ತೇನೆ ನೋಡ್ರಿ. ಆಸ್ಕರ್ ಅಂತ ಈ ಒಂದು ಹುಡುಗನ ಹೆಸರು. ಇವ ಕೇರಳದೊಳಗೆ ತಿರುವನಂತಪುರದೊಳಗೆ ಕೆಲಸ ಮಾಡ್ತಿರ್ತಾನೆ. ಅದು ಏನು, ಗಾಡಿ ಹೊಡೆಯೋದು, ಡ್ರೈವರ್. ಸೊ ಈ ಒಂದು ಹುಡುಗಿ, ಈ ಒಂದು ತಾಯಿ ಮಗುವನ್ನು ಕೊಂದಂತ ಹೇಳಿದಲ್ಲ, ಈ ಮಹಾತಾಯಿ ಬೇವರ್ಸಿ, ಆಕೆ ಹೆಸರು ಅಖಿಲ ಅಂತ. 24 ವರ್ಷ ಆಗಿರ್ತದ. ಆ ಒಂದು ಮಗು ಹೊಟ್ಟೆಯಲ್ಲಿರುವಾಗ ಅಂದರೆ 3 ತಿಂಗಳಿದ್ದಾಗ ಈಕಿನ ಗಂಡ ಸೂಸೈಡ್ ಮಾಡ್ಕೊಂಡಿರ್ತಾನೆ. ಗಂಡ ಸೂಸೈಡ್ ಮಾಡ್ಕೊಂಡಿರ್ತಾನೋ ಇಲ್ಲ ಈಕಿನ ಸಾಯಿಸಿರ್ತಾಳೋ ಗೊತ್ತಿಲ್ಲ. ಅವ 3 ತಿಂಗಳ ಆ ಮಗು ಹೊಟ್ಟೆಯೊಳಗೆ ಇರ್ಬೇಕಾದ್ರೆ ಸತ್ತು ಹೋಗಿರ್ತಾನೆ. ಸೊ 3 ತಿಂಗಳಾದ ಸತ್ತು ಹೋದ್ಮೇಲೆ ಗಂಡ 2 ತಿಂಗಳಕ್ಕೆ ಈ ಡ್ರೈವರ್ ಜೊತೆ ಈಕೆದು ರಿಲೇಷನ್ಶಿಪ್ ಇರ್ತದೆ. ಅದು ಯಾವ ಥರ, ಲಿವಿಂಗ್ ಇನ್ ರಿಲೇಷನ್ಶಿಪ್ ಅಂತಂದರೆ ಅಚ್ಚ ಕನ್ನಡದೊಳಗೆ ಹೇಳ್ಬೇಕಂದ್ರೆ ಇಟ್ಕೊಂಡವ ಅಂತ ಅರ್ಥ ಇದೆ. ಸೊ ಈ ಒಂದು ಲಿವಿಂಗ್ ರಿಲೇಷನ್ಶಿಪ್ ಆ ಒಂದು ವ್ಯಕ್ತಿ ಆಸ್ಕರನ್ ಜೊತೆ ಈಕೆ ಜೀವನ ಮಾಡ್ತಿರ್ತ. ಆ ಮಗುನ ಕರ್ಕೊಂಡು ಇದಾದ್ಮೇಲೆ ಏನಾಗ್ತೈತಿ, ಈ ಒಂದು ಹುಡುಗ ಇರ್ತಾನಲ್ಲ, ಗಂಡ ಇರ್ತಾನಲ್ಲ, ಆಕಿನ ಗಂಡ ಸತ್ತು ಹೋಗಿರ್ತಾನಲ್ಲ, ಮಗು ಹೊಟ್ಟೆಲಿ ಇರ್ಬೇಕಾದ್ರೆ ಆ ಒಂದು ಗಂಡನ ತಂದೆ ತಾಯಿ ಏನು ಮಾಡ್ತಾರೋ, ಬರ್ತಾರೆ ಈಕಿನ ಮನೆಗೆ ಬಂದು, ಈ ಮಗುನ ಕೊಡು, ನೀನು ಹೆಂಗಂದ್ರೆ ಯಾವ್ದ್ರ ಜೊತೆ ಸೆಟ್ಲ್ ಅದಿ, ಇವನ ಜೊತೆನೇ ಇರ್ರಿ, ನಾ ಮಗುನ ನಾವು ನೋಡ್ಕೊತೇವಿ, ನನಗೆ ಕೊಟ್ಬಿಡು ಅಂತೇಳಂದು 3 ತಿಂಗಳು ತೊಗೊಂಡು ಹೋಗಿರ್ತಾಳೆ. ಅತ್ತಿ ಮಾವ ಅಂತಂದ್ರೆ ಈಕೆ ಅತ್ತಿ ಮಾವ ತೊಗೊಂಡು ಹೋಗಿರ್ತಾರೆ. ಆಮೇಲೆ ಈ ದೇವರ್ಸಿ ಏನು ಮಾಡ್ತಾಳು, ಆ ಒಂದು ಮಕ್ಕಳ ಸಹಾಯವಾಣಿಗೆ ಫೋನ್ ಮಾಡ್ತಾಳೆ. ನಾವು ಅತ್ತಿ ಮಾವ ನನ್ನ ಮಗನ ತೊಗೊಂಡು ಹೋಗ್ಯಾಳ, ನಾನು ಬಹಳ ಒತ್ತಾಯ ಮಾಡ್ಕೊಂಡು ತೊಗೊಂಡು ಹೋಗ್ಯಾರ, ನನಗೆ ಭಾಳ ಫೋರ್ಸ್ಫುಲ್ಲಾಗಿ ತೊಗೊಂಡು ಹೋಗ್ಯಾರ ನನ್ನ ಮಗನ ಹೆಂಗಾರು ಕೊಡಿಸ್ರಿ ಅಂತ ಹೇಳಿದಾಗ ಆ ಸಹಾಯವಾಣಿ ಅವ್ರದ್ದು ಕರ್ತವ್ಯ ಆಗಿರ್ತೈತಲ್ರಿ. ಈಕೇನು ಬಂಡವಾಳ, ಏನು ಕೆಲಸ ಮಾಡ್ತಾಳೆ ಅಂತ ಹೇಳಿ ಗೊತ್ತಿರ್ದ. ಆ ಮಗು ಒಂದು ಏಜಿಗೆ ಬರೋ ಮಟ್ಟನೂ ತಾಯಿ ಕಡೆನೇ ಇರ್ಬೇಕಂತ ಹೇಳಿ ಅವರು ಆಜ್ಞೆ ಮಾಡಿ ಹೋಗಿರ್ತಾರೆ. ಆ ಮಗುನ ಹೊತ್ಕೊಂಡ್ಬರ್ತಿರ್ತಾರೆ, ಹಲ್ಲು ಕಿಸ್ಕೊಂಡು ತುರುಮಣಿ ಮಾಡ್ಕೊಂಡು. ಫೋಟೋದೊಳಗೆ ಕಾಣಿಸಕತ್ತೆ ನೋಡ್ರಿ. ತೊಗೊಂಬಂದ್ರೆ ನೆಟ್ಟಿಗೆ ನೋಡ್ಕೋಬೇಕಿಲ್ಲ. ಆ ಒಂದು ಹುಡುಗನ ಆಕಿನ ಅಕ್ಸರ್ ಇರ್ತಾನಲ್ಲ, ಆ ಲಿವಿಂಗ್ ಇನ್ ರಿಲೇಷನ್ಶಿಪ್ ಇಟ್ಕೊಂಡವನ ಜೊತೆ ಆ ಹುಡುಗನ ಕರ್ಕೊಂಡು ಇವ ಏನು ಮಾಡ್ತಾನಂದ್ರೆ, ಆ ಹುಡುಗಗೆ ಸಿಗರೇಟ್ ಸುಡೋದು, ಚಿವುಟೋದು, ತಲೆ ಹೊಡೆಯೋದು, ಹೆಂಗೆ ಬೇಕಾದಂಗೆ ಗುದ್ದೋದು. ಆ ಹುಡುಗ ಇರೋ ಅಷ್ಟು ದಿನ ಇಷ್ಟು ಸಹಿಸ್ಕೊಂಡೈತ್ರಿ. ಆ ಹುಡುಗನ ಹೆಸರು ಏನಪ್ಪ ಅಂತಂದ್ರೆ ಹರ್ಷಿದ್ ಅಂತ ನೋಡ್ರಿ. ಆ ಹುಡುಗನ ಹೆಸರು ಹರ್ಷಿದ್ ಅಂತ ಹೇಳಿ ಇಷ್ಟು ಸಹಿಸ್ಕೊಂಡೈತ್ರಿ. ಚಿಕ್ಕ ವಯಸ್ಸು
ಆ ಸಣ್ಣ ಮಕ್ಳು ಮಾಡ್ತಿರ್ತಾರಲ್ಲ ಸೀಕ್ರೆಟ್ಸು ಈ ಥರ ಎಲ್ಲ ಮಾಡೋಣ ನಾವು ಒಂದು ಬಾಲಕನ ಮೇಲೆ ಕೂಸ್ರಿ ಎಳೆ ಕಂದಾರಿ ಅದು 1.5 ವರ್ಷದ್ದು ಆ ಒಂದು ಹುಡುಗನ ಮೇಲೆ ತನ್ನ ದರ್ಪಣ ತೋರ್ಸನ ಹೊಡೆಯೋದು ಚೂಟೋದು. ಸೊ ಇದೆಲ್ಲ ಆಗಿ ಒಂದು ಟೈಮು ಕೈ ಏನೋ ಮಾಡ್ಕೊಂತ ಹೋಗಿ ಮುರಿದ್ಬಿಟ್ಟಾರ್ರಿ. ಫೋಟೋ ಹಾಕ್ತೇನೆ ನೋಡ್ರಿ ನಿಮ್ಗೆ. 2 ಕೈನ ಕತ್ತಿಗೆ ಒಂದು ದಾರ ಹಾಕ್ದಂಗೆ ಹಾಕಿ 2 ಕೈನ ಮುರಿದೈತಿ ಆ ಹುಡುಗಂದು. ಹೊಡೆದು ಇವ ಆಸ್ಕರ್ ಭಡ್ಯ ಮುರಿದ್ಬಿಟ್ಟು ಆ ಒಂದು ಹುಡುಗಗೆ ಆಟ ಆಡ್ಕೊಂತ ಬಿದ್ದಾನಂತ ಹೇಳಿ ಆಜು ಬಾಜು ಮನೆದವ್ರು ನಂಬಿಸ್ತಾರೆ. ಮತ್ತು ಒಂದು ಮನೆಯೊಳಗೆ ಇದ್ದಾರೆ ಅವ್ರು, ಆಜು ಬಾಜು ಮಂದಿ ಎಲ್ಲ ಇದ್ದಾರೆ. ಸೊ ಒಂದು ಹಸ್ಬೆಂಡ್ ವೈಫ್ ಅಂತಲೇ ತಿಳ್ಕೊಂಡಾರ, ಬೇರೆಯವ್ರಿಗೆ ಬಂದು ಜೀವನ ಮಾಡಕತ್ರ. ಸೊ ಹಂಗಂತ ಹೇಳಿ ಅಂದ್ಕೊಂಡು ಸುಮ್ಮನಾಗ್ಯಾರ ಅವ್ರು. ಮಗು ಅಳು ಸೌಂಡು ಕೇಳಿಸುತ್ತೆ, ಎಲ್ಲರಿಗೂ ಕೇಳಿಸುತ್ತೆ. ಏನು ಯಾಕಂತೇಳಿ ಕೇಳಿದಾಗ ಇಲ್ಲ ಮಗು ಅಳ್ದ. ಈಗ ನಾರ್ಮಲ್ ಮಗು ಅಂತ ಅಳುದಂತೂ ನಾರ್ಮಲ್ಲ. ಸೊ ಅವರು ಕೂಡ ಏನು ತಮ್ಮ ಮಕ್ಕಳು ಬೇಡ ಅಳಕತ್ತಾರೆ, ಸುಮ್ಮನೆ ಅಕ್ಕಾರ ಅವರು ಯಾರಾದ್ರೂ. ಸೊ ಇಷ್ಟೆಲ್ಲ ಆಗಿ ಒಂದು ಟೈಮ್ ಏನಾಗ್ತದೆ, ವಿಪರೀತ ಹೊಡೆದು ಊಟ ಮಾಡಿಸುವಾಗ ಆ ಕೂಸಿಗೆ ಈಕೆ ಊಟ ಮಾಡೋವಾಗ ಆ ಹುಡುಗಗ ಹೊಡೆದಾರ. ಆ ಒಂದು ಕೂಸಿಗೆ ಅರ್ಷದ ನಮಗೆ ಹೊಡೆದ್ಬಿಟ್ಟು ಆ ಹುಡುಗನ ಊಟ ಗಂಟ್ಲಲ್ಲಿ ಸಿಕ್ಕಾಕೊಂಡೈತಿ. ಬೆನ್ನಿಗೆ ಯಾರು ಹೊಡೆದ್ರ ಪಕ್ಕಿ ಎಲ್ಲ ಸಿಕ್ಕಾಕೊಂಗಿಲ್ಲಲ್ರಿ. ಎಂಥವ್ರಿಗಾದ್ರೂ ಊಟ ಮಾಡುವಾಗ ಬೆನ್ನಿಗೆ ಹೋಗಿದ್ರೆ ಉಸಿರು ಕಟ್ಟಾಕೈತಿ. ಉಸಿರು ಕಟ್ಟಾಗಿ ಬಾಯಾಗೆಲ್ಲ ಊಟ ಇಳಂಗಿಲ್ಲ ಗಂಟಲ್ದಾಗ. ಸೊ ಆ ಹುಡುಗ ಒಂಥರ ಉಸಿರು ಮೇಲೆ ಕೆಳಗೆ ಹೋಗ್ತಾನೆ ಇಲ್ಲ, ಊಟನೂ ಹೋಗ್ತಾ ಇಲ್ಲ, ಉಸಿರು ಮೇಲೆ ಕೆಳಗೆ ಆಗಿ ಕಣ್ಣು ಮೇಲೆ ಎತ್ಬಿಟ್ಟಾನವ. ಸೊ ಇವರು ಏನು ಮಾಡ್ತಾರು, ಏನಾರ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳಿ ಆ ಹುಡುಗನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಯಾರ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ ತಕ್ಷಣ ಹಾಸ್ಪಿಟ್ಲ್ ಒಳಗೆ ಆ ನರ್ಸು ಆ ಒಂದು ಮಗು ದೇಹದ ಮೇಲೆ ಇಡೋ ಸಿಗರೆಟ್ ಮಾರ್ಕ್ ಮೈ ಮೇಲೆ ಹಿಂಗೆ ಹೊಡೆದಾಗ ನೀಲಿ ಬೀಳ್ತೈತ್ರಿ. ಎಳೆಗೆ ಈಗ ನೋಡ್ರಿ, ಎಳೆ ಚರ್ಮಕ್ಕೆ ಏನಾರು ಹೊಡೆದ್ರೆ ನೀಲಿ ಹಂಗೆ ಹೇಳಿ ಮಾರ್ಕ್ ಬೀಳ್ತಾವ. ಅದೊಂದು ಸ್ವಲ್ಪ ರಕ್ತ ಹೆಪ್ಪಗಟ್ಟಿರ್ತದೆ. ಯಾಕಂದ್ರೆ ಏನೇ ಒಂದು ವಸ್ತುನ ತೊಗೊಂಡು ಬಲವಾಗಿ ದೇಹದ ಮೇಲೆ ಹೊಡೆದ್ರೆ ಆ ಒಂದು ಪ್ಲೇಸು ನೀಲಿಯಾಗಿ ಆಗ್ತೈತಿ. ಹೋಗ್ತಾ ಹಸಿರಾಗಿ ಆಟೋಮೆಟಿಕ್ಲಿ ನಾರ್ಮಲ್ ಸ್ಕಿನ್ ಆಗ್ತೈತಿ. ಬಟ್ ಹೊಡೆದಾಗ ನೀಲಿ ಆಗ್ದು ನಾರ್ಮಲ್. ಸೊ ಈ ಥರ ಎಲ್ಲ ಮಾರ್ಕ್ಗಳು ನೋಡಿದಾಗ ಇಮಿಡಿಯೇಟ್ಲಿ ಆ ಡಾಕ್ಟರ್ ಏನು ಮಾಡ್ತಾರೋ ಪೊಲೀಸ್ಗೆ ಫೋನ್ ಹಚ್ಚಿ ಹೀಗೀಗಾಯ್ತು ಅಂತೇಳಿ ಹೇಳಿದ. ಅಂದ್ರೆ ನಾರ್ಮಲ್ ಅಂತ ಹೇಳಿ ಫೋನ್ ಹಚ್ತಾರೆ. ಅದಾದಮೇಲೆ ಆ ಹುಡುಗನ ಎಷ್ಟು ಬದುಕ್ಸೋಕೆ ಪ್ರಯತ್ನ ಪಟ್ಟರು ಅವ್ರು ಡಾಕ್ಟರ್ಸು. ಬಟ್ ಆ ಮಗು ಬದುಕು ಉಳಿಲಿಲ್ಲ. ಅದಾದಮೇಲೆ ಏನಾಯಿತು, ಈ ಪೊಲೀಸರಿಗೆ ಈ ಮಗು ಸ್ಥಿತಿ ನೋಡಿಬಿಟ್ಟು ಈ ಒಂದು ತಾಯಿ ಈ ಒಂದು ಹುಡುಗ ತಂದೆ ತಾಯಿ ಆಗಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಡೌಟ್ ಬಂದು ಅವರು ಆ ಒಂದು ಹುಡುಗಗೆ ಪರೀಕ್ಷೆ ಮಾಡಕ್ಕೆ ಕೊಟ್ಟಾರೆ ಡಾಕ್ಟರ್ ಕೈಗೆ. ಏನಾಗೈತಪ್ಪ ಅಂಥೇಳಿ ಬಂದಾಗ ಆ ಒಂದು ಮಗುವಿನ ದೇಹದೊಳಗೆ 51 ಗಾಯ ಪತ್ತೆ ಆಗೈತೆ ನೋಡ್ರಿ. ಅಂದ್ರೆ ಸಿಗರೇಟ್ ಸುಟ್ಟಿದ್ದು, ಹೊಡೆದಿದ್ದು, ಚೂಟಿದ್ದು ಎಲ್ಲನೂ ಕೂಡ ಮಾರ್ಕ್. ಎಲ್ರಿ ಇದು ಬರೀ ದೇಹದ ಮ್ಯಾಲ, ಅಂದರೆ ಈ ಮೇಲಿನ ದೇಹ ಒಳಗೆ ಟೋಟಲ್ ಎಲ್ಲ ಲೆಕ್ಕ ಹಾಕಿದ್ರೆ 91 ದೇಹದ ಗಾಯ ಆ ಒಂದು ಹುಡುಗನ ಮೈಯೊಳಗೆ. ಅಂದ್ರೆ ಹೊಡೆದಾಗ ಪಕ್ಕೆ ಎಲುಬು, ಶ್ವಾಸಕೋಶಕ್ಕೆ, ತಲೆಗೆ, ನೆಕ್ಕಿಗೆ ಎಲ್ಲ ಬೋನ್ಸಿಗೂ ಒಂದಿಷ್ಟು ಪೆಟ್ಟಾಗೈತಿ. ಇದರಿಂದ ಮಗು ತೀರ್ಕೊಂಡೈತಿ. ಸೊ ಇಷ್ಟೆಲ್ಲ ಆದಮೇಲೆ ಆ ಒಂದು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದಾನಲ್ಲ ಭಾಡ್ಯ ಹಲ್ಕಟ್ಗೆ ಪೊಲೀಸರು ಸರಿ ತದಕ್ತಾರೆ. ನೆಲಮಂಗದೊಳಗೆ ಅಲ್ಲಿ ಹೋಗಿ ಏನೇನು ಸಿಗ್ತಾವೆ, ಏನೇನು ಪ್ರೂಫ್ ಅಂತ ತೊಗೊಂಬಂದು ಇವನನ್ನು ಸರಿಯಾಗಿ ರುಬ್ಬಿದಾಗ ಒಪ್ಕೊಂತಾನೆ. ಹೌದು, ನಾನು ಮತ್ತು ಈಕಿ ಇಬ್ಬರು ಸೇರಿಬಿಟ್ಟು ಆ ಮಗುಗೆ ಹೊಡೆದಿದ್ವಿ, ಎಲ್ಲ ಮಾಡ್ತಿದ್ವಿ, ಬೈತಿದ್ವಿ, ಅದಕ್ಕೆ ಸಿಗರೇಟ್ ನಾನು ಸುಡ್ತಿದ್ನಿ ಅಂದು ಆ ಒಂದು ಮಗು ಇತ್ತಲ್ಲ ಆ ಪ್ಲೇಸಿಗೆ ಹೋಗ್ಯಾರ ಇವ್ರು ಪೊಲೀಸರಿಗೆ ಕರ್ಕೊಂಡು. ಮತ್ತು ಅಲ್ಲೇನಾರು ಐತೇನ ಅಂತ ಹೇಳಿ ಹುಡುಗ ಆ ಮಂದಿ ಗೊತ್ತಾತ್ರಿ, ಆಜು ಬಾಜು ಮನೆ ಕಡೆಯವ್ರಿಗೆ. ಹಿಂಗೆ ಹೊಡೆದ್ರು ಇಡೀ ಏರಿಯಾ ಮಂದಿ ಸೇರಿನ ತದಕಿದ್ರು. ಅವ್ನು ತದಕೋದಷ್ಟೇ ಅಲ್ಲ, ಅವ್ನು ಸಾಯಿಸ್ಬಿಡ್ಬೇಕಿತ್ತು ಅಲ್ಲೇನೆ. ಅಂತ ಅವ್ನು ಬದುಕಿದ್ರು ವೇಸ್ಟ್. ಇಂಥ ಭೂಮಿ ಮೇಲೆ ದಂಡ, ಊಟಕ್ಕೆ ಭಾರ, ಇವೆಲ್ಲ ಬೇವರ್ಸಿಗಳು ಇದ್ದು ಆ ಒಂದು ಅನ್ಯಾಯವಾಗಿ ಆ ಒಂದು ಹುಡುಗನ ಜೀವವನ್ನು ಬಲಿ ತಗೊಂಡ್ಬಿಟ್ರಲ್ಲ. ತಮ್ಮ ಒಂದು ಕೆಟ್ಟ ಚಟಕ್ಕೆ ಆ ಒಂದು ಹುಡುಗ ತಿಟ್ಟಾಗಿತ್ತು ಇವ್ರಿಗೆ. ಅದಕ್ಕೆ ಆ ಒಂದು ಹುಡುಗನ ಜೀವನ ತೊಗೊಂಡ್ಬಿಟ್ರಲ್ಲ. ಎಂತಹ ತಾಯಿ ಅಲ್ರಿ. ನಮಗೆ ಯಾರು ಹತ್ತಿರಲ್ಲ, ಏನಿಲ್ಲ, ಒಂದು ರಕ್ತ ಸಂಬಂಧ ಇಲ್ಲ. ಯಾರು ಒಬ್ಬ ಏನಾರು ಆಯಿತು ಅಂಗವಿಕಲನೋ ಅಥವಾ ಏನೋ ಒಂದು ಯಾರಿಗಾರ ಕಳ್ಳು ಚೂರು ಅಂದೈತ್ರಿ, ಪಾಪ ಈ ಥರ ಬರಬಾರ್ದಿತ್ತು ಅಂಥೇಳಿ ಗೊತ್ತು ಗುರಿ ಇಲ್ದವ್ರಿಗೆ ನಾವು ಪಾಪ ಅಂತೇವಿ. ಒಂದು ಸಣ್ಣ ಪ್ರಾಣಿಗಳು ನೋಡಿದ್ರೂ ಊಟ ಹಾಕುವಂಥ ಮನಸ್ಸು ಬರ್ತೈತ್ರಿ. ಅಂಥದ್ರೊಳಗೆ ಆ ಒಂದು ಜೀವ ಇರೋ ಒಂದು ಸಣ್ಣ ಮಗು ಮೇಲೂ ಕನಿಕರ ಇಲ್ದಿರೋ ಹಂಗೆ ಆಗ್ಬಿಡುತ್ತೆ. ಅವನ ಮಗು ಅಲ್ಲಿಂದ ಚಿಂತಿಲ್ಲ ರೀ. ಅಟ್ಲೀಸ್ಟ್ ಒಂದು ಮನುಷ್ಯ ಅಂತೇಳಿ ಒಂದು ಕನಿಕರ ರೂಪ ಅದು ಇಲ್ದಂಗೆ ಆಗೋಯ್ತು. ಅದೇ ಹೇಳ್ತಾರಲ್ಲ, ರಾಕ್ಷಸಕ್ಕಿಂತನೂ ಕಡಿಮೆ ಮಾಡಿದ. ಅಟ್ಲೀಸ್ಟ್ ರಾಕ್ಷಸನಾದ್ರೂ ತನ್ನ ಲೆವೆಲನ್ನು ಮೇಂಟೈನ್ ಮಾಡ್ತಾನೆ. ಇವನು ಶಂಡ್ ಸುಳೆ ಮಗ. ಆ ಮಗು ಮೇಲೆ ತೋರಿಸೈತಿ ಇವನ್ ದರ್ಪನ. ಎಲ್ಲರೂ ಕಣ್ಣು ಬಿಟ್ಟು ಮಕ್ಕಳನ್ನು ಎಷ್ಟು ಜಾಗರೂಕತೆಯಿಂದ ನೋಡ್ಕೊಂಡ್ರೂ ಕಡಿಮೆನ.
ಇಂತಹ ರಾಕ್ಷಸ ಲೋಫರ್ಗಳ ನಮ್ಮ ಕಣ್ಣು ಮುಂದನೇ ಇರ್ತಾರ, ನಾವು ಗುರ್ತಿಸೋಕೆ ತಡ ಮಾಡ್ತೇವೆ. ಅದೇ ಹೇಳ್ತಾರಲ್ಲ, ಇನ್ನು ಮೇಲೆ ನಮ್ಮ ಒಂದು ಜಗತ್ತಿನೊಳಗೆ ಯಾರನ್ನೂ ನಂಬಕ್ಕೆ ಹೋಗ್ಬಾರ್ದ್ರಿ. ನೋಡ್ರಿ, ಹೆತ್ತ ತಾಯಿನ ಮಗನ ಕೊಳೆ ಮಾಡಿದ್ರೆ ಎಲ್ಲಿ ಹೋಗ್ಬೇಕು? ಇಂತಹ ನಿಷ್ಠುರವಾದ ತಾಯಿ, ಇಂತಹ ಮನುಷ್ಯತ್ವವನ್ನು ಮರೆತ ಒಂದು ವ್ಯಕ್ತಿ ಇಂಥ ಸಮಾಜದೊಳಗೆ ಭಾಳ ಅಂದ್ರೆ ಏನು ಮಾಡ್ತಾರೆ? ಅವರಿಗೆ ಶಿಕ್ಷೆ ಒಂದು 10 ವರ್ಷ 8 ವರ್ಷ ಕೊಟ್ಟು ಮುಗಿಸ್ಬಿಡ್ತಾರೆ. ಅಂಥ ಉಪಯೋಗ ಏನೈತಿ? ಮತ್ತು ತಮ್ಮ ಜೀವನದಾಗ ತಾವು ಇದ್ದೇ ಇರ್ತಾರೆ, ತಮ್ಮ ಜೀವನ ತಾವು ಲೀಡ್ ಮಾಡೇ ಮಾಡ್ತಾರೆ. ಆ ಒಂದು ಹುಡುಗಗೆ ನ್ಯಾಯ ಸಿಗ್ಬೇಕಂದ್ರೆ ನಿಜವಾಗ್ಲೂ ಒಂದು ಅವ್ರ ಉಸಿರು ನಿಲ್ಬೇಕು, ಇಲ್ಲ ಉಸಿರು ಇರೋ ಮಟ್ಟ ನರಳಿ ಸಾಯ್ಬೇಕು. ಇದಿದ್ರೆ ಮಾತ್ರ ಅವರಿಗೆ ಮಾಡಿದ ಪಶ್ಚಾತ್ತಾಪ ಸಾಯೋ ಮಟ್ಟನೂ ಕಾಡ್ಬೇಕು. ಅವರಿಗೆ ಒಂದು ಹಸು ಕಂದ ಅನ್ನೋದು ನೋಡಂಗಿಲ್ಲ, ಅಷ್ಟು ಹೀನಾಯವಾದ ವಿಕೃತಿ ಮನಸ್ಥಿತಿನ ಇವ್ರದು. ಸಾಮಾಜಿಕ ಜಾಲತಾಣದೊಳಗೆ ಓಪನ್ ಮಾಡಿದ್ರು ಕೊಲೆ, ಓಪನ್ ಮಾಡಿದ ಸೂಸೈಡ್, ಅತ್ಯಾಚಾರ, ಪೊಲೀಸ್ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, ಬರ್ರೀ ಒಂದು ಒಳ್ಳೆ ಸಂದೇಶ ಇಲ್ಲ. ಇಂಥದ್ದೆಲ್ಲ ನೋಡಿ 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 ಎಲ್ಲರ ಮನಸ್ಥಿತಿನೂ ಏನಾಗೈತೆ ಹೇಳಿದ? ಕೊಲೆಗೆ, ಹೊಡೆತಕ್ಕೆ, ಮತ್ತು ಕೊಲೆ ಸುಲಿಗೆ, ಇಂಥದಕ್ಕೇನೆ ಮನೆ ಮಾರಿ ಹೋಗತ್ತಾರವರು. ಇದು ನಮ್ಮ ಸೊಸೈಟಿ, ಇದು ನಮ್ಮ ಏನೋ ಕಾನೂನು. ಇದಕ್ಕೆ ನಾವು ನಿಜವಾಗ್ಲೂ ಹೇಳ್ತೀವಲ್ರಿ, ಅತ್ಯಾಚಾರ ಮಾಡಿದ್ರಿಗೆ ಅಲ್ಲೇ ಅಟೆಂಪ್ಟಲ್ಲಿ ಶೂಟ್ ಆ್ಯಂಡ್ ಸೈಟ್ ಆರ್ಡರ್ ಕೊಡಬೇಕು. ಇಂತಹ ಮಕ್ಕಳನ್ನು ಕೊಲ್ಲೋ ಅಂತಹ ಪಾಪಿಗಳನ್ನು ಕೂಡ ಅಲ್ಲೇ ಕೊಲೆ ಮಾಡಬೇಕು, ಇಲ್ಲ ನರಳಿ ಸಾಯೋ ಹಾಗೆ ಜೀವನ ಪರ್ಯಂತ ಅವರಿಗೆ ಶಿಕ್ಷೆ ಕೊಡಬೇಕು. ಆ ಒಂದು ಚಿತ್ರಾಂಶ ತಡ್ಕೊಳಕ್ಕಾಗದೆ ಅವರೇ ಸಾಯಿಸ್ಬೇಕು, ಅವರೇ ಸಾಯ್ಬೇಕಲ್ಲಿ. ಅವಾಗ ಒಂದು ಜೀವಕ್ಕೆ ಶಾಂತಿ ಸಿಗ್ತೈತಿ. ನಿಜವಾಗ್ಲೂ ಈ ಒಂದು ಸ್ಟೋರಿ ನೋಡಿದ್ರೆ ಭಾಳ ಅಂದ್ರೆ ಭಾಳ ಬೇಜಾರಾಕೈತಿ. ನಿಜವಾಗ್ಲೂ ರೀ, ಅದೆಂಥ ಕ್ರೂರ್ ಮನಸ್ಸಿದ್ದಿತ್ತು ಬೇವರ್ಸಿದು. ನಿಜವಾಗ್ಲೂ ನೆನೆಸ್ಕೊಂಡ್ರೆ ಬಾಯಲ್ಲಿ ಬರ್ತವೆ ಸರಿಯಾಗಿ, ಹೇಳೋಕ್ಕಾಗ್ತಿಲ್ಲ ವಿಡಿಯೋ ಮುಂದೆ. ನಿಜವಾಗ್ಲೂ ವಿಡಿಯೋ ಆ ಒಂದು ಮಗು ನೋಡಿ ಕಳ್ಳು ಕಿತ್ತು ಬರತ್ರಿ ಎಂಥವ್ರಿಗಾದ್ರೂ. ಥ್ಯಾಂಕ್ ಯು ಸೋ ಮಚ್. ಇಂತಹ ವಿಕೃತ ಕಾಮಿಗಳಿರ್ತಾರೆ ನಿಮ್ಮ ಆಜು ಬಾಜುನು, ನೋಡ್ಕೊಂಡಿರಿ, ಹುಷಾರಾಗಿರ್ರಿ. ಯಾರಿಗೂ ಕೂಡ ನಿಮ್ಮ ಮಕ್ಕಳನ್ನ ಕೊಡೋದಾಯ್ತು, ಭಾಳ ಹೊತ್ತು ನಿಮ್ಮ ಮಕ್ಕಳನ್ನ ಇನ್ನೊಬ್ಬರ ಹತ್ರ ಆಟಾಡ್ಸಿ ಬಿಡಕ್ಕೆ ಹೋಗ್ಬೇಡ್ರಿ. ಯಾರ ಮೇಲೂ ನಂಬಿಕೆ ಇರಂಗಿಲ್ಲ. ಈಗಿನ ಕಾಲ ಬಹಳ ಸೂಕ್ಷ್ಮ ಐತಿ. ಎಷ್ಟು ಸೂಕ್ಷ್ಮ ಆಗಿದ್ರು ಭಾಳ ಕಡಿಮೆನೇ ನಾವೀಗ. ಧನ್ಯವಾದಗಳು.